ಏ ಪ್ರದೀಪ, ಅಭ್ಯಾಸ ಮುಗಿತಿಲ್ಲದ ಮುಂಜಾನಿಂದ ಚಂತನ ಅಭ್ಯಾಸ ಮಾಡತ್ತೇನ ನಾನು. ಒಟ್ಟ ಮುಗ್ಸಾಕ್ ಹೋಗ್ಬೇಡ ನೀ. ಏ ಎದಕ್ ಒದರ್ತಿ? ಹೋಗ್. ಏನ್ ದೊಡ್ಡ ಸಾಲಿ ಓದಾಕತ್ತಾನ? ನಾವೇನು ಬರೀ 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 ಓದತ್ತ ಹುಡುಗನ್ ಜಲಮಾತಿ ಇತ್ತಿಯಲ್ಲ. ಇವತ್ತು 5-6 ಸೂಟಿ ಐತಿ. ಇವತ್ತರ ನೆಮ್ಮದಿ ಐತಿ ಬಿಡ ಹುಡುಗನ. ಎದಕ್ ಜಲಮಾತಿನ ತಿರುಗಿ ಇರ್ತಿ ಆ ಹುಡುಗಂದು? ಸುಮ್ಮನೆ ಅತ್ಯಾರ ನನ್ನ ಮಗ ಹೇಳ ಮುಂದೆ ಒಟ್ಟ ನಡು ಬಾಯಿ ಹಾಕಬೇಡ್ರಿ. ಇದ ಸದ್ರ ಸಿಕ್ಕಟ್ಟ ಅವಂಗ. ನೀವು ಹಿಂಗ್ ಮಾಡಿದ ನಿಮ್ಮ ಮಗನ ಹಾಳ ಮಾಡಿ ಹೊಲದ ಕೆಲಸ ಮಾಡಕ್ ಕುಂದ್ರಿಸಿದ್ರಲ್ಲ. ಕಮ್ಮಗ ಓದಿಸಿದ್ರ ನೌಕರಿ ಮಾಡ್ತಿದ್ದ. ಹಿಂಗ ಮಾಡಿ ನೀನು ಮಗಗ ಅದಕ್ಕ ಮತ್ತೆ ಹಿಂಗ್ ಕೂತಾನವ. ನನ್ನ ಮಗನ ಹಂಗ ಆಗಂಗ್ ಮಾಡ್ಬೇಡ ನೀನು. ಸುಮ್ ಕುಂದ್ರ ನೀ. ರಾಯ್ ಬರ್ದಿನ ಊಟ ಮುಗೀತ. ಏ 6 ಹಡದಕ್ಕೆ ಮುಂದೆ 3 ಹಡದಕ್ಕೆ ಮೂರ್ಖ ಮಾಡಿದ್ಲತ್ತ. ಈಗಿನ ಜಗತ್ನಾಗ ಇಲ್ಲದ ಮಕ್ಕಳು ಹಡ್ದಿರೋದು, ಈಗಿನ ಜಗತ್ನಾಗ ಇಲ್ಲದ ಮಕ್ಕಳು ಬೆಳಸಾಕತ್ತಿದ್ದು. ನನಗೆ ಹೇಳಕ್ ಬಂದ ಹಡಬಿಟ್ಟಿ ನಡಿಲೇ ನಡಿ. ನನ್ನ ಮಗ ಮನಾರ್ ಶಾಣೆ ಇದ್ದ, ರಗಡ್ ಒದ್ಸೇನಿ. ಆದ್ರೆ ಹೊಲ ಯಾರು ಮಾಡೋರು? ಎಲ್ಲಾರು ನೌಕರಿ ಮಾಡ್ಕೊಂಡು ಹೋದ್ರೆ ಹೊಟ್ಟಿಗೆ ಮಾಡ್ತಿತ್ಯಾನ? ರೈತರು ಬೆಳೆದಂಗ ನೌಕರಿ ಮಾಡ್ಕೊತ ಹೋದ್ರೆ ಎಲ್ಲಾರು ಮಣ್ಣ ತಿನ್ಬೇಕಾಕೈತಿ. ತಿಳ್ಕೊ. ಹೇಳಕ್ ಬಂದಾಡಿಲಿ ನನ್ನ ಮಗ ಕಮ್ಮಗ ಓದಿಸಿಲ್ಲ ಆತ. ನನ್ನ ಮಗ ಹೆಂಗ್ ಓದ್ತಿದ್ದ ಅನ್ನೋದು ಹೋಗಿ ಊರಾಗ 4 ಮಂದಿ ಕೇಳ್ಕೊಂಡ್ ಬಾ, ಗೊತ್ತಾಕತಿ. ಊರ ಹಡಬಿಟ್ಟಿ ನನಗೆ ಹೇಳಕ್ ಬಂದಾಳ. ನಡಿ ಸುಮ್ಮನೆ ಅತ್ಯಾರ ನನ್ನ ಬಾಯಿಗೆ ಹತ್ತಕ್ ಹೋಗ್ಬೇಡ್ರಿ. ಏ ನೀ ಬರದೇನ? ಮುಗಿತಿಲ್ಲ ಹೋಮ್ವರ್ಕ್? ಮುಗಿದ್ರೆ ಬಡ ನಡಿ, ಜಳಕ ಮಾಡಿ ನಡಿ, ನಾಷ್ಟ ಹಾಕೊಡ್ತೀನಿ. ನೀನು ಬಿಡು. ಒಂದು ಮುಂಜಾನಿಂದ ನಾಷ್ಟನ ಮಾಡಕತ್ತಿ. ಇನ್ನ ಬಂದು ನಾಷ್ಟ ಭೇಟಿ ಆಗಲಿಲ್ಲ. ಮಾತ್ರ ಪಗಾರ ಮಾತ್ರ ಬೇಕು ಕರೆಕ್ಟಾಗಿ. ನೋಡ್ರಿ ಅತ್ತರ ಸುಳ್ಳ ನನ್ನ ಕುಟ ಮುಂಜಾನೆ ಕಾಲ್ ಕೆದ್ಕೊಂಡು ಜಗಳಕ್ಕೆ ನಿಂದ್ರಬೇಡ್ರಿ. ನಿಮ್ಮ ಕುಟ ಜಗಳ ಮಾಡೋಕೆ ನನಗೆ ಇಂಟ್ರೆಸ್ಟ್ ಇಲ್ಲ, ನನಗೆ ಮೂಡು ಇಲ್ಲ. ಆತು. ನಾನು ಯಾಕೆ ನಾಷ್ಟ ಕೊಟ್ಟಿಲ್ಲ ಅಂದ್ರೆ ನೀ ದಿನ ಜಳಕ ಮಾಡಿ ನಾಷ್ಟ ಮಾಡ್ತಿ. ಇನ್ನ ಜಳಕ ಮಾಡಿರಲಿಲ್ಲ, ಅದಕ್ಕೆ ನಾನು ನಾಷ್ಟ ಕೊಟ್ಟಿಲ್ಲ. ಮತ್ತೆ ನಾ ಜಳಕ ಮಾಡ್ದಂಗ ನಾಷ್ಟ ತಿತ್ತೇನೆ ಅಂದ್ರೆ ತಂದು ಕೊಡ್ತಿದ್ದೆ. ಈಗೇನಾಗೈತಿ? ತಿತ್ತೀನಿ ಅಂದ್ರೆ ಹಾಕೊಂಡು ಬರ್ತೀನಿ. ಮಾಡಿ ಎಟ್ಟೋತಾತ್ನ ಈ ಮಾತಾದ್ರೆ ರಗ್ಗಡ್ ಕಲ್ತೀನಿ ನೀನು. ಹೌದು ಯಾವ ಬೇ ಪಿಂಕಿ ಬಂದ್ರೆ ಬರ್ಬರ್. ಏನ್ಲ ಪ್ರದೀಪ, ಮುಂಜಾನೆ ಅದು ಅಭ್ಯಾಸ ಮಾಡ್ಕೊಂಡು ಕೂತು ಬಿಟ್ಟಿಯಲ್ಲ. ಏನ್ ನಿಮ್ಮ ರಿಮೈಂಡ್ ಹತ್ತಕತ್ತಾಳ ನಿಂದು ಓದೋದ್ರ ಸಲಿಗೆ? ಬಾರ್ವಾ. ಅವ್ನು ಮುಂಜಾನೆ ಅದು ಒದರ್ಕೊಂಡು ನಿಂತಾಳ ನೋಡು. ಓದ್ ಅಂತಂದು ಏನ್ ಅವ ದೊಡ್ಡ ಕಮಿಷನರ್ ಓದಾಕತ್ತಾನೆ, ಏನು ದೊಡ್ಡ ಸಾಲಿ ಓದಾಕತ್ತಾನ ಅನ್ನರಂಗ ಮುಂಜಾನೆ ಚಂತ ನಾವು ಓದತ್ತೆ ಕಿಟಿ ಕಿಟಿ ಕಿಟಿ. ಅದು ಸಾಲಿ ಸೂಟಿದ್ರೆ ಅದಕ್ಕೆ ಜನ್ಮಕ್ಕೆ ನೆಮ್ಮದಿ ಕೊಡಲ್ಲ. ಮುಂಜಾನೆ ಅದು ಹೊರಕಾಗಲಿಲ್ಲ ಬುಕ್ ಹಾಕಿ ಕಳಿಸ್ತಾಳ. ಸೊ ರಾತ್ರಿ ಆದ್ಮೇಲೆ ಅದಕ್ಕೆ ಪಟ 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 ಹೊಡಿತಾಳದಕ್ಕೆ. ಅದನ್ನ ಬರೀ ಇದನ್ನ ಬರೀ ಇದನ್ನ ಬರೀ ಅದನ್ನ ಬರೀ. ಏಯವ್ವ ಹುಡುಗಂತೂ ಸಾಕು ಮಾಡ್ಯಾಳ. ಬಾ ಓದೋದ್ರ ಸಲಿ ಬಾ ಹೆಚ್ಚಿನ ಓದ್ಸಾಣ ನೀವು. ಅದಕ್ಕೆ ಅತ್ತಿ ಸಸಿ ವಾರ ನಡೆದೈತೆನ ಅಲ್ಲಿ ಹೊರಗೆ ಕೆಲಸ ಆತೈತಿ. ನಾ ಅಲ್ಲಿಂದ ಅನ್ಕೊಂಬಂದೆ ಏನೋ ಅತ್ತಿ ಸಸಿ ಮುಂಜಾನೆ ಅದು ವಾರ ನಡೆದೈತಲ್ಲ ಅಂತ. ಯವ ಮತ್ತೆ ಹಂಗೆ ಮಾಡಿಲ್ಲ ಅಂದ್ರೆ ಹುಡುಗರು ಎಲ್ಲ ಅಭ್ಯಾಸ ಮಾಡ್ತಾವೆ. ನಮ್ಮ ಕಾಲು ಓದ್ತದು. ಇದ್ದಿದ್ರಾಗ ಬರೆಯೋದು, ಇದ್ದಿದ್ರಾಗ ಓದೋದು. ಹೇಳಿಲ್ಲ ಅಂದ್ರೂ ನಮ್ಗೆ ತಿಳಿದಾಟ ಬರ್ಕೊಂಡು ಹೋಗೋದು. ಶಾಲೆ ಟೀಚರ್ ಆ ತಿಳಿದಾಟ ಬರ್ದಿದ್ದು ನೋಡೋದು. ಆ ಕಾಲು ಓದ್ತಿಗ. ಈಗ ಹಂಗಲ್ಲ. ಈಗ ಎಟ್ಟತ್ತಿದ್ರು ಕುಂತು ಇವ್ರಿಗೆ ಮುಂದೆ ಕುಂತು ಹೋಮ್ವರ್ಕ್ ಮಾಡಿಸಿದ್ರೆ ಅಟ್ಟ ಮಾಡ್ತಾವೆ ಈಗಿನ ಮಕ್ಕಳು. ನಮ್ಮ ಪಿಂಕಿಗೂ ಹಿಂಗೆ ಹೊಡಿತೇನೆ. ಹಿಂಗೆ ಕಿಟಕಿಟಿ ಹಚ್ಚಿಲ್ಲ ಅಂದ್ರೆ ಹೋಮ್ವರ್ಕ್ ಮಾಡೋದಿಲ್ಲ. ಇವ್ರು ಹೋಮ್ವರ್ಕ್ ಮಾಡಲಿಲ್ಲ, ಟೆಸ್ಟ್ ನ್ಯಾಪ್ ಎಲ್ಲಾದ್ರೆ ಮತ್ತೆ ಪೇರೆಂಟ್ಸ್ ಮೀಟಿಂಗ್ ಅಂತ ನಮ್ಮನ್ನು ಸಾಲಿ ಕರೆಸ್ತಾರೆ. ಅಲ್ಲ 70-80 ಸಾವಿರ ರೂಪಾಯಿ ಅವ್ರು ಸಾಲಿ ಫೀಸ್ ಕಟ್ಟಿ ಇವ್ರು ಬರೀಲಿಲ್ಲ ಅಂದ್ರೆ ಮತ್ತೆ ಇವ್ರ ಸಲಗೆ ನಾವು ಸಾಲಿ ಮಟ್ಟ ಹೋಗಿ ಬಯಸ್ಕೊಂಡು ಬರ್ಬೇಕಾಕೈತಿ. ಅದಕ್ಕೆ ಏನಾರು ಅತ್ತಿಗೆರು ಹೊಡ್ಯಾಕತ್ತಿದ್ದಾರೆ, ಬೈತಿದ್ದಾರೆ. ಹೇಳ ಏನಾಯ್ತು? ಮತ್ತೆ ಇಟ್ಟು ಮಾಡಿಲ್ಲ ಅಂದ್ರೆ ಮಕ್ಕಳು ಓದೋದಿಲ್ಲ ಯಾವ ಈಗಿನ. ನೀನು ಕಾಲ ಅಲ್ಲ ಇದು. ಈ ಕಾಲೆಲ್ಲ ಬದಲಾಗಿತ್ತಿ. ಏನು ಸುಡ್ಲಿವ? ಏನು ಕಾಲ ಬದಲಾಗಿತ್ತಿ ಏನು? ಅಲ್ಲ ಹುಡುಗರು ಒಂದಿಟ್ಟು ನೆಮ್ಮದಿಯಾಗಿ ಕೂಳು ತಿನ್ನಂಗಿಲ್ಲ. ತಿನ್ನ ಮುಂದೂ ಓದಿಸದ, ಅಡ್ಡಾಡ ಮುಂದೂ ಓದಿಸದ. ಅವಕ್ಕಂತ ಆಟಕ್ಕೆ ಬಿಡೋದಿಲ್ಲ ತಂಗಿ. ಅವಾಗಿನ ಹುಡುಗರೆಲ್ಲ ಅಂತ ಕಮ್ಮಗ ಆಟ ಆಡ್ತಿದ್ವು. ಯಾವ ಈ ಹೊರಗೆ ಬಿದ್ದು ಆಡಾಕ ಹೋಗಿದ್ ನೋಡಿಲ್ಲ. ನಿನ್ನ ಮಗಳು ಬಂದಾಗ ಒಟ್ಟು ಆಡ್ತೈತೆ ನೋಡಿ. ಅದ ಖರೆ. ಒಟ್ಟ ಒಣ್ಯಾಗ ಹುಡುಗರು ಗುಟ್ಟ ಬಿಡಂಗಿಲ್ಲ. ಪ್ರದೀಪ ಬಾ, ಪ್ರದೀಪ ಬಾ, ಪ್ರದೀಪ ಬಾ, ಬಾ 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 ಅಂತ ಹುಡುಗರು ಒಳಗೆ ಗೊಸೆದಾಗ ಕುಂಡ್ರಿಸಿ ಬಿಡ್ತಾರೆ. ಅಲ್ಲ ಹುಡುಗರು ಚಂದಾಗೆ ಹೊರಗೆ ಒಣಿ ಬಿದ್ದು ಹತ್ತಿ ಇಳಿದು ಜಿಗದು ಮಾಡಿ ಆಡಿದ್ರೆ ಉಕ್ಕಾಗ ಒಂದಿಟ್ಟು ಆರೋಗ್ಯವಾಗಿರ್ತಾವ. ಏನೇವ ತಿನ್ನೋದಂತ ಕುಂದ್ರದಂತ ಬರೆಯೋದಂತ, ತಿನ್ನೋದಂತ ಕುಂದ್ರದಂತ ಬರೆಯೋದಂತ. ಇದೇನೇವ ಹುಡುಗರಿಗೆ ಹೊರಗಿನ ಪ್ರಪಂಚನ ತಿಳಿಬೇಕಿಲ್ಲ. ಮಂದಿ ಓಣ್ಯಾಗ ಹೆಂಗೆ ಅದಾರ ಅನ್ನೋದ್ರ ಗೊತ್ತಾಗಬೇಕಿಲ್ಲ. ಆ ಹುಡುಗ ಅಭ್ಯಾಸ ಬರ್ಯಾಕ ಕೊನೆಗಿಟ್ಟು ಚಿಲ್ಕ ಹಾಕ್ಕೊಂಡು ತಾ ಮಂದಿ ಮನೆ ಕುಂತು ಪಂಟ್ ಹೇಳಕ್ಕ. ಆ ಹುಡುಗಲ್ಲಿ ಒಳಗೆ ಕೂತು ಅಂದ ಗೊತ್ತರಂಗೆ ಬರ್ದಿದ್ದ. ಏನೇವ ತೀರ ಇಟ್ಟ ಮಕ್ಳಿಗೆ ಓದ್ಸೋದು ಹೆಚ್ಚಿನ ಓದ್ಸಾಣ್ ಬಿಡುವ ನೀವನು. ಯಾವ ಬಾತಿಲ್ಲ ಕೆಡ್ಸೋಬೇಡ. ಈಗಿನ ಸಾಲಿ ಹಂಗದಾವು. ಅದಕ್ಕೆ ಎಲ್ಲಾರು ಅತಿಗೆ ಅಷ್ಟ ಅಲ್ಲ, ಎಲ್ಲಾರು ಹಂಗ ಮಾಡ್ತಾರ. ನಾನು ಹಂಗ ಮಾಡ್ತೀನಿ. ನಾನು ನಮ್ಮ ಪಿಕ್ಕಿನ ಇಲ್ಲಿ ಬಂದಾಗ ಆಟ ಪದ್ಯಾನ ಜೊತೆಗೆ ಆಡಕ್ಕೆ ಬಿಡ್ತೀನಿ. ನಾನು ಎಲ್ಲಿ ಹೊರಗೆ ಬಿಡೋದಿಲ್ಲ. ಅಭ್ಯಾಸ ಮಾಡಿಸೋದು ಅಲ್ಲೇ ಒಳಗೆ ಕುಂಡ್ರಿಸೋದ. ಮತ್ತು ಹೊರಗೆ ಆಟಕ್ಕೆ ಬಿಟ್ಟಿವಿ ಅಂದ್ರೆ ಅಭ್ಯಾಸದ ಕಡೆ ಲಕ್ಷಣ ಕೊಡಲ್ಲ, ಆಟಕ್ಕೆ ಬೀಳ್ತಾರ ಅವ್ರು. ಹೋಲಿ ಬಿಡು. ಏನ್ರಿ ಅತ್ತಿಗೆರ ನಾಷ್ಟಾ ರೀ? ಚಲೋ ಮಾಡಿದ್ ನೋಡುವ ಶೈಲ ನೀ ಬಂದು. ಇಲ್ಲಾಂದ್ರೆ ನಿಮ್ಮ ಹೋಗಿ ಅರ್ಥ ಮಾಡಿಸೋದು ಭಾಳ ಕಠಿಣ ಐತಿ. ನೀ ಹೇಳಿದ್ರೆ ತಿಳ್ಕೊತಾಳೆ ಏನೋ ಗೊತ್ತಿಲ್ಲ. ಇವ ಒಂದು ದಿನ ಹೋಮ್ವರ್ಕ್ ಮಾಡಿಸಿಲ್ಲ ಅಂದ್ರೆ ಟೀಚರ್ ಡೈರಾಗಿ ಬರೆದು ಕಳಿಸ್ತಾರೆ. ಹೋಮ್ವರ್ಕ್ ಮಾಡಿಸಿಲ್ಲ ಬರ್ರಿ ಪೇರೆಂಟ್ಸ್ ಮೀಟಿಂಗ್ ಐತಿ ಅಂತ. ಇಲ್ಲಿ ಇವ್ನಿಗೆ ಬೈಯೋದಿಲ್ಲ, ಅಲ್ಲಿ ಹೋದ್ಮೇಲೆ ನಮಗೆ ಬೈತಾರ. ಅದ್ರ ಸಲಿಗೆ ಇವ್ನು ಕುಟಾಗಟ್ಟ ಹತ್ತಿ ನನ್ನ ಸಂಬಂಧ ಓದಂಗೆ ಆಗೈತಿ. ಇವನ್ ಸಂಬಂಧ ನಾನು ಇವ್ ಓದ್ಲಿಲ್ಲ ಅಂತ ನಾ ಟೆನ್ಷನ್ ಮಾಡ್ಕೊಳ್ಳೋದಾಗೈತಿ ಶೈಲ. ಇವ ಚಂದಾಗ ಅಭ್ಯಾಸ ಮಾಡೋದು ಓದೋದು ಬರೆಯೋದು ಮಾಡಿದ್ರೆ ನಾಯಕ ಇವ್ಗೆ ಹತ್ತೇನು ಹೇಳು. ಒಂದಿಟ್ಟು ಸಡ್ಲಿ ಬಿಟ್ಮೇಲೆ ಅಲ್ಲೇ ಮುಕ್ಕೊಂಡೆ ಬಿಡ್ತಾನೆ ನೋಡಿ, ಬರೆಯೋದೇ ಇಲ್ಲ. ಹಂಗಾರಂಗಟ್ಟು ರೊಕ್ಕ ಕಟ್ಟಿ ಅಲ್ಲಿ ಫೀಸ್ ಕಟ್ಟಿ ಇವ್ ಹೋಮ್ವರ್ಕ್ ಮಾಡಿಲ್ಲ ಅಂದ್ರೆ ಇವ್ನ ಯಾಕೆ ಸುಳ್ಳ ಸಾಲಿಗೆ ಹಾಕೋದು? ಗೌರ್ಮೆಂಟ್ ಸಾಲಿಗೆ ಹಾಕ್ಬಿಟ್ಟಿದ್ರೆ ಹಾಕಿತ್ತಿಲ್ಲ. ಅದಕ್ಕೆ ಹೇಳೇ ನಾವು ಚಂದಾಗ ಅಭ್ಯಾಸ ಮಾಡಿಲ್ಲ ಅಂದ್ರೆ ತಗದು ನೀನು ಗೌರ್ಮೆಂಟ್ ಸಾಲಿಗೆ ಹಾಕ್ತೀನಿ ಅಂತ ಹೇಳಿ ಆಟ ಮಾಡಿಬಿಡು. ಎಲ್ಲ ನಮ್ಮ ಮಕ್ಕಳು ಗೌರ್ಮೆಂಟ್ ಸಾಲಿಯಾಗ ಓದ್ಯಾರ. ಏನು ಓದೋ ಮಕ್ಕಳಿದ್ರೆ ಎಲ್ಲಾದ್ರೂ ಓದ್ತಾರ. ಹಿತ ಮಾತು ಹೇಳೋದು ಒಂದು ಚಂದ ಕಲ್ತಿರಿ ಹೇಳು. ಯಾವ ಈಗ ಹಂಗಿಲ್ಲದೆ ಕಲ್ಮಾನ. ಈಗೆಲ್ಲ ಗೌರ್ಮೆಂಟ್ ಶಾಲೆಗೆ ಓದೋ ಮಕ್ಕಳಿಗೇನು ವ್ಯಾಲ್ಯೂವೇ ಇಲ್ಲ. ಈಗೆಲ್ಲರೂ ಇಂಗ್ಲೀಷ್ ಮೀಡಿಯಮ್ ಹಾಕ್ತಾರೆ. ಇಂಗ್ಲೀಷ್ ಮೀಡಿಯಮ್ ಆದ್ರೆ ಒಟ್ಟು ಕಮ್ಗೆ ಓದಿಸ್ತಾರೆ. ಗೌರ್ಮೆಂಟ್ ಶಾಲೆಗೆ ಏನು ಚಂದಾಗಿ ಹೇಳೇ ಕೊಡೋದಿಲ್ಲವೇ. ಅಲ್ಲ ಓದೋ ಮಕ್ಕಳು ಎಲ್ಲಿದ್ರು ಓದ್ತಾರ ಅಂತಾರ. ಆದರೆ ಓದಿಲ್ಲ ಅಂದ್ರೆ ಏನು ಮಾಡೋದವೇ? ಅದಕ್ಕೆ ಈಗ ಎಲ್ಲರೂ ಪ್ರೈವೇಟ್ ಶಾಲೆಗೆ ಹಾಕ್ತಾರೆ. ರೊಕ್ಕ ಖರ್ಚಾದರೂ ಅಡ್ಡಿ ಇಲ್ಲ. ಎಲ್ಲರ ಸಾಲ ಸೂಲ ಮಾಡ್ಯಾರ ಮಕ್ಕಳು ಓದಿಸಿ ಈ ಕಡೆ ತಿರ್ಸೋಣ ಅಂತೇಳಿ ಎಲ್ಲರೂ ಹೆಚ್ಚು ಪ್ರೈವೇಟ್ ಶಾಲೆಗೆ ಹಾಕ್ತಾರವಿ. ಯಾವ ನೀ ಭಾಳ ವಿಚಾರ ಮಾಡಕ್ಕೆ ಹೋಗ್ಬೇಡ. ಆ ಕಾಲು ಹೋತು, ಈ ಕಾಲನ ಬೇರೆ ಐತಿ. ನಾಷ್ಟ ಮಾಡಿದಿಲ್ಲ?
ಇನ್ನ ಇಲ್ಲ ತಂಗಿ, ಜಳಕ ಮಾಡ್ಬೇಕು. ನಡೀರಿ, ನೀವು ನಾಷ್ಟ ಮಾಡಿ ನಡ್ರಿ, ನಾ ಜಳಕ ಮಾಡಿ ಬರ್ತೀನಿ. ಹ್ಞೂ ಪಾರಸ ಇಲ್ಲ ಒಳಗೆ ಚಾ ಕೊಡ್ತೇನೆ ಬಾ. ನಿಮ್ಮ ಜಳಕ ಮಾಡಿ ಬರೋಟ ಅಂದ್ರೆ ಒಂದು ಚಾ ಕುಡಿವಂತ್ರಿ. ಈ ಕಟ್ಟ ಹೊಸರಿಗೂ ಒಂದೇ ಸಲ ನಾಷ್ಟ ಹಾಕಿ ಕೊಟ್ಬಿಡ್ತೀನಿ. ಇನ್ನು ನಿಮ್ಮ ಅಣ್ಣನೂ ಬಂದಿಲ್ಲ, ಬರೋ ಹೊತ್ತಾಗೈತಿ. ಪದ್ಯ ನಡಿ, ನೀನು ಜಳಕ ಮಾಡಿ ಬರೋ ನಡಿ. ನಾನು ಬರ್ತೀನಿ ತಡಿ. ಅಲ್ಲಿ ಲೇಪಿಕ್ಕೆ ಅವ ಜಳಕ ಮಾಡಕ್ ಹೊಂಟಾನ, ನೀ ಯಾಕೆ ಅವನ್ ಜೋಡಿ ಹೊಂಟಿ? ಬಾ ಜಳಕ ಮಾಡಿ ಬರ್ತಾನ. ಅಕ್ಕೇನು ಹೊರಗಿರ್ತಾಳೆ ಹೇಳ್ರಿ, ಅವ್ ಮಾಡ್ಕೊಂಡು ಬರ್ತಾನೆ. ತಂಗಿ ನಡಿ ಒಳಗೆ ಒಂದು ಚಾ ಕುಡಿ ನಡಿ, ನಾ ಜಳಕ ಮಾಡಿ ಅಂದ್ರೆ ದೇವ್ರ ದೀಪ ಹಚ್ಚಿ ಬರ್ತೀನಿ. ಹ್ಞೂ ಹೋಗಿ ನೀ ಮಾಡ್ಬಾ ಹೋಗಿ. ಬರಶೀಲ ಯಾಕೆ ಇವತ್ತು ಕೆಲ್ಸಕ್ಕೆ ಹೋಗಿಲ್ಲನ? ಇಲ್ರಿ ಅತ್ತಿಗ್ಯಾರ, ಅದ ಕೆಲ್ಸಕ್ಕೆ ಹೋಗಿದ್ನಲ್ಲ, ಸರು ಊರಿಗೆ ಹೋಗ್ಯಾರ. ಈಗ 2 ದಿನ ಸುಟ್ಟಿ ಇತ್ತಲ್ಲ, ಸೋಮವಾರ ಆಯ್ತಾರ ಮತ್ತು ಮೊನ್ನೆ ಶನಿವಾರನು ಸುಟ್ಟಿ ಇತ್ತ, ಅದಕ್ಕೆ ಊರಿಗೆ ಹೋಗ್ಯಾರ. ನಾನು ಮತ್ತು ಮನ್ಯಾಗೆಲ್ಲ ಕೆಲಸ ಮುಗಿದಿತ್ತ, ಮನ್ಯಾಗಿರ ಕೂತು ಏನು ಮಾಡೋದು ಅಂತೇಳಿ ಈ ಕಡೆ ಬಂದೆ ನೋಡು. ಇಲ್ಲಿ ಆದ್ರೆ ಪಿಂಕಿ ಮತ್ತು ಪದ್ಯಾನ ಕೊಟ್ಟಾಗ ಆಡ್ತಾಳಂತಂದು. ಚಲೋ ಆತು ಬಿಡು, ಬಾ ನಾಷ್ಟ ಹಾಕ್ಕೊಡ್ತೀನಿ. ಪ್ರೇಮಿ, ಹಾಂ ಹೇಳ್ರಿ. ಶೈಲಾ ಈಗ ಬಂದೇನವ? ಹ್ಞೂ ಅಣ್ಣ, ಈಗ ಬಂದು ನಿಂತೆ ನೋಡಿ, ನೀ ಬಂದು ಹೋಗ್ರಿ. ಹಿತ್ತಲಾಗ ನೀರು ಕಾಯಿಸಿಟ್ಟೇನಿ, ನಿಮ್ಮ ಜಳಕಕ್ಕೆ ಹೋಗ್ಯಾಳ. ಆಕೆ ಬಂದ ಮೇಲೆ ನೀವು ಮಾಡ್ಕೊಂಡು ಬಂದುಬಿಡ್ರಿ, ಹೊಸರಿಗೆ ಒಂದೇ ಸಲ ನಾಷ್ಟ ಹಾಕ್ಕೊಡ್ತೀನಿ. ಬಾರ ಶೈಲಾ, ಹೋಗೋಣ, ನೀ ಜಳಕ ಮಾಡ್ಕೊಂಡು ಬಾ. ಮಾತೇಳ. ನಡೀದೈತಿ ಯಾರು ನೋಡ ಶೈಲಾ. ನಾ ಎಷ್ಟು ಚಲೋ ರೀತಿಯ ನಡ್ಕೊಂಡ್ರು ನಿಮ್ಮ ನನ್ನ ಕುಟ ಬರೀ ಕದನಕ್ಕ ನಿಂದಿರ್ತಾ ನೋಡಿ. ಒಂದು ಕಪ್ ಚಾ ಕೊಡೋದು ಲೇಟ್ ಆಗಂಗಿಲ್ಲ, ಒಂದಿಟ್ಟು ನೀರು ಕೊಡೋದು ಲೇಟ್ ಆಗೋದಿಲ್ಲ. ಪಗಾರ ತಗೋತಿ ಮಾಡಕ್ಕೆ ಬರೋದಿಲ್ಲ, ಪಗಾರ ತಗೋತಿ ಮಾಡಕ್ಕೆ ಬರೋದಿಲ್ಲ ಅಂತ ನನ್ನ ಕುಟ ಸುಖ ಸುಮ್ಕನ ಜಗಳಕ್ಕೆ ನಿಂದಿರ್ತಾ ನೋಡ ಶೈಲಾ. ಏನು ಮಾಡ್ತಿ? ಅತಿಗ್ಯಾರ ನೀನು ನಮ್ಮ ಅವ್ವನ ಅತ್ತಿಗೆ ಅಂತೇಳಿ ಕೆಡಿಸೋಬೇಡ್ರಿ. ಆಕೆ ಮಕ್ಕಳಿಗಾದ್ರೂ ಇಷ್ಟ ಮಾಡ್ತಾಳೆ, ಸೊಸಿಗಾದ್ರೂ ಇಷ್ಟ ಮಾಡ್ತಾಳೆ. ಅವಾಗ ನಮ್ಮ ದೊಡ್ಡ ಹಾಕಿದ್ಲಲ್ಲ ಇನ್ನೊಬ್ಬಾಕಿ, ಆಕೆ ಮದುವೆ ಆಗೋಕ್ಕೂ ಮುಂಚೆ ಆಕಿಗೂ ಹಿಂಗೆ ಕುತ್ತಲೆ ನೀರು ಚಾ ಅಂತಂದು ಹಾಕಿದ ಅಕ್ಕನ ಹಂಗೆ ಜಲಮ ತಿಂತಿದ್ಲು. ಆಕೆಂತ ನಾ ಯಾವಾಗ ಲಗ್ನ ಮಾಡ್ಕೊಂಡು ಗಂಡನ ಮನೆಗೆ ಹೋದಾನೆ ಅನ್ನಂಗೆ ಆಕಿತ್ತು ನೋಡಿ, ಹಂಗೆ ಆಕಿಗೂ ಜಲಮ ತಿಂತಿದ್ಲು. ಆಕೆ ಇರೋದ ಹಂಗೆ ಅದಾಳ ಹೇಳ್ರಿ. ತಿಂದಕಿ ಇನ್ನೊಂದಿಷ್ಟು ದಿನ ಇರ್ತಾಳೆ, ಏನು ಹಿಂದೆ ಬಾಳ್ದಂಗೆ ಮುಂದೆ ಬಾಳ್ತಾಳೆ. ನೀವು ಒಂದಿಟ್ಟು ಹಟ್ಟಾಗ ಹಾಕೊಂಡು ಹೋಗ್ರಿ, ಭಾಳ ತಲೆ ಕೆಡಿಸ್ಕೋಬೇಡ್ರಿ ಅತಿಗ್ಯಾರ. ಏನೋ ಆಸೆ ಇಲ್ಲ, ಇನ್ನೊಂದಿಷ್ಟು ದಿನ ಇರ್ತಾಳೆ, ಇನ್ನೊಂದಿಷ್ಟು ದಿನ ಇರ್ತಾಳೆ ಅಂತಂದು ಆಕೆ ಕಿಟಕಿಟಿ ತಡ್ಕೊಳ್ಳಾರ್ದಕ್ಕೆ ಯಾವಾಗ ಸಾಯ್ತಾಳೆ ಅಂತ ಕಾಯೋಂಗಾಗಿತ್ತು ನೋಡ್ವಾ. ಏನು ಭಾಳ ಜಲಮಾತಿತ್ತಾಳ ಶೈಲಾ. ಇಲ್ಲ ಹೇಳ್ರಿ ಅತ್ತಿಗೆರ, ನೀವೇ ಅಡ್ಜಸ್ಟ್ ಮಾಡ್ಕೊರಿ, ಮತ್ತೇನು ಮಾಡೋದು? ಏನು ಅಡ್ಜಸ್ಟ್ ಮಾಡ್ಕೊಳ್ಳೋದ ಏನವ? ಬಾರವ ಬಾ ನಾಷ್ಟ ಮಾಡೋಣ ಬಾ. ನಡೀರಿ. ಮಣ್ಣ ತಿನ್ಬೇಡ. ದಮವಕ್ಕ ದಮವಕ್ಕ. ಏನ ಲಕ್ಷ್ಮವ್ವ ಈ ಕಡೆ? ಅಯ್ಯವ್ವ, ನಿನ್ನ ಗಂಡ ನೀವು ಮತ್ತೆ ಮನ್ಯಾಗಿಲ್ಲನ? ಇಲ್ಲ ದಮವಕ್ಕ, ಅವ್ರ ದವಾಖಾನಿಗೆ ಹೋಗ್ಯಾರ. ನಮ್ಮ ಅತ್ತಿಗೆ ಇದಕ್ಕಿದ್ದಂಗೆ ಯಾಕೆ ಎದೆ ನೋವು ಅನ್ನಾಕತ್ತಿದ್ಲ, ಅದಕ್ಕೆ ದವಾಖಾನಿಗೆ ಹೋಗಿ ಬರ್ತೀವಿ ಅಂತ ಹೋದ್ರು. ಎದಿ ನೋವು ಬಂತ ಕಸಬರ್ಗಿಗೆ? ಹಂಗೆ ಬರ್ದಂಗೆ ಎದಿ ನೋವ್ನಾಗ ಹೋಗ್ಬಿಡ್ಬೇಕು ನೋಡ್ವಾ. ಹೇಳ್ತೀನಿ ನಾನು. ಏನ ನೀನ ಲಕ್ಷ್ಮಿ, ಮಂದಿಗೂ ಹಂಗ ಮಾತಾಡ್ತೈತಿ, ಸಸಿಗೂ ಹಂಗ ಮಾತಾಡ್ತೈತಿ. ಅದ್ರ ಬಾಯಿಗೆ ಗಂಟು ಹೇಳಿ ಅದ್ರ ಬಾಯರ ಬಾಯಿ ಅದ್ರದ್ದು ಏನು ಮಾತಾಡ್ತೈತಿ ನೋಡಿದೆ ನೀನು ಹೆಂಗೆ ಮಾತಾಡಿಲ್ಲ ಅಂತಂದು. ಯಕ್ಕ ಯವ್ವ, ನೀನು ಮಾತಾಡೋದು ನೋಡಿ ನನ್ನಿಂದ ನೀವು ಮಾತು ಕೇಳಂಗಾತಲ್ಲ ಅಂತಂದು ಹೊಟ್ಟೂರು ಯಾಕತ್ತಿತ್ತವ ನಂದು. ಏನು ಮಾಡಲಿ ದಮವಕ್ಕ, ನಾ ಯಾರಿಗೂ ಹೇಳಂಗಿರ್ಲಿಲ್ಲ ಪರಿಸ್ಥಿತಿ. ಇವ್ರಿಗೆ ಹೇಳಿಯಾ ಈಗ ನೀ ಅವ್ರ ಕಡೆ ಅಂತಂದು ಹೇಳಿ ಇನ್ನೂ ಹೊಡಿತಾರ ಅಂತಂದು. ಈಗ ನಿನಗೆ ಅನ್ನಬೇಡ ಅಂತಲೂ ನನಗೆ ಹೇಳೋಕ್ಕಾಗೋಲ್ದಂಗಾಗಿತ್ತು. ದಮವಕ್ಕ ಬೇಸರ ಮಾಡ್ಕೋಬೇಡ, ನನ್ನಿಂದಾಗಿ ನಮ್ಮ ಅತ್ತೆ ಹತ್ರ ನಿನಗೆ ಮಾತು ಕೇಳಂಗಾತು. ಹೋಲಿ ಬಿಡ, ನಿಮ್ಮ ಮತ್ತಿಗೆ ಯಾವಾಗ ತಲೆ ಕೆಡ್ಸೊಂಡ? ಅದು ಕಸಬರಿಗಿದ್ದಂಗೆ ನಾಯಿ ಒದರ್ತೈತಿ. ನಾಯಿ ಬೊಗಳಿದ್ರೆ ದೇವಲೋಕ ಹಾಳಾಕತ್ತೇನ? ಆಕೆ ನಾಯಿ ಒದರ್ದಂಗೆ ಒದರ್ತಾ. ನಾ ಏನಾಕೆ ಮಾತಿಗೆ ತಲೆ ಕೆಡಿಸ್ಕೊಂಡಿಲ್ಲ. ಹಂಗಾರ ಆಗಲಿ, ನಿಮ್ಮವ್ವ ನಿಮ್ಮಪ್ಪ ಬಂದ್ರೆ ಮತ್ತು ಸುದ್ದ ಆಕೈತಿ, ಅವ್ರು ಹೊಡೆಯೋದು ಬಿಡ್ತಾರ, ಕಿಟ್ಕಿಟಿ ಕೊಡೋದು ಬಿಡ್ತಾರ ಅನ್ನೋ ಕಾರಣಕ್ಕೆ ನಾನು ಹೋಗಿ ಮಾದಕ್ಕನ ಮುಂದೆ ಹೇಳಿದ್ದೆ. ಮತ್ತು ಮಾದಕ್ಕೆ ಏನಾರು ಹೋಗಿ ನಿಮ್ಮವ್ವಾರ ಮುಂದೆ ಹೇಳಿದ್ಲ ಏನ? ನಾನತ್ತು ನಿಮ್ಮವ್ವ ಅಪ್ಪರಿಗೆ ಏನು ಖುದ್ದು ಹೋಗಿ ಹೇಳಿ ಬಂದಿಲ್ವಾ ಲಕ್ಷ್ಮವ್ವ? ಖರೆ ಹೇಳ್ತೀನಿ, ನಾನು ಹೋಗಿ ಮಾದಕ್ಕನ ಮುಂದೆ ಅಂದು ಬಂದಿದ್ದೆ. ಯಾಕಂತಂದ್ರೆ ನಿಮ್ಮವ್ವನು ಮತ್ತು ಮಾದಕ್ಕನ ಬಂದು ನಮ್ಮ ಮನೆ ಮುಟ್ಟ ಹೇಳಿ ಹೋಗಿದ್ರು. ಆಕೆಗೆ ಏನಾರು ಬಡ್ಯಾಕತ್ರ ಏನಾರ ಕಿಟಕಿಟಿ ಕೊಟ್ರೆ ನಮ್ಗೆ ಒಟ್ಟು ಬಂದು ಹೇಳುವ, ಇಲ್ಲ ಫೋನಾರ ಹಚ್ಚ ಅಂತ ಅಂದಿದ್ರು. ನಾನು ಫೋನ್ ಹಚ್ಕೊಂಡು ಏನು ಕುಂದ್ರದ, ಹೋಗಿ ನಾನು ಹೇಳಿ ಬಂದ್ರತಂತೇಳಿ ನಾನು ಮಾದಕ್ಕರ ಮನೆಗೆ ಹೋಗಿ ನಿನ್ನ ವಿಚಾರ ಹೇಳಿ ಬಂದಿದ್ನಿವ ಲಕ್ಷ್ಮಿ. ನಾನು ಎಲ್ಲ ಕೇಳಿದ್ದಕ್ಕೆ ಇವ್ರು ಬಂದಿದ್ರಂತ. ಅಲ್ಲ ಬಿಡು ದಮವಕ್ಕ, ನಿಂದೇನು ತಪ್ಪಿಲ್ಲ. ಮತ್ತು ಅವ್ರು ಮಾಡೋದು ನೋಡಿ ನಿನಗೆ ಸಂಕಟ ತಡಿಲಾರ್ದ ಅಂದಿಯಾ, ನಿಂದೇನು ತಪ್ಪಿಲ್ಲ ಬಿಡು ಅದ್ರಾಗ ಏನು. ಆದ್ರೆ ನಮ್ಮವ್ವ ಅಪ್ಪ ಬಂದು ಕೇಳಿದ್ರ ಯಾಕ ಆ ಸಿಟ್ಟಿಗೆ ಬಂದು ನಿನಗೆ ಒದರಾಡಿದ್ರು ನೋಡೋರು. ಒದರಾಡಿ ಬಿಡ, ಅಕಸ್ಬರ್ಗಿ ಬಗ್ಗೆ ನಾ ಏನು ತಲೆ ಕೆಡಿಸ್ಕೊಂಡಿಲ್ಲ. ಕುಂದರ್, ನಿನ್ನ ಹತ್ರ ಒಟ್ಟು ಕೇಳೋದೈತಿ. ಈಗೇನು ಸದ್ಯಕ್ಕೆ ಏನು ಬರೋದಿಲ್ಲಲ್ಲ ಅವರು? ಇಲ್ಲಕ್ಕ, ಸದ್ಯಕ್ಕೆ ಏನು ಬರೋದಿಲ್ಲ. ಹುಬ್ಬಳ್ಳಿಗೆ ಹೋಗ್ಯಾರ ಅವ್ರು, ಇನ್ನು ರಾತ್ರಿ 8ಕ್ಕೆ ಬರ್ತಾರೆ. ಚಲೋ ಆತು, ಕುಂದರು.